Matthew chapter 6 and verse 9. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಾಕ್ಯ. Our Lord Jesus Christ taught us to pray like this. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರಾರ್ಥಿಸಲು ಹೀಗೆ Our ಕಲಿಸಿದನು. Father who is in heaven. ಪರಲೋಕದಲ್ಲಿರುವ ನಮ್ಮ ತಂದೆಯೇ. Today we will continue. ಈ ದಿವಸ ನಾವು ಅದನ್ನು ಮುಂದುವರಿಸೋಣ. Hallowed be your name. ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. Our Father ಪರಲೋಕದಲ್ಲಿರುವ ನಮ್ಮ who ತಂದೆ. is in heaven. ಪರಲೋಕದಲ್ಲಿರುವ Hallowed ತಂದೆ. be your name. ನಿನ್ನ ನಾಮ ಪರಿಶುದ್ಧವೆಂದು The ಎಣಿಸಲ್ಪಡಲಿ. Living Bible gives another translation. ಲಿವಿಂಗ್ ಬೈಬಲ್ ಮತ್ತೊಂದು ರೀತಿಯಲ್ಲಿ ಭಾಷಾಂತರ ಮಾಡಿದೆ. It says, "O Father, ಅದು ಹೇಳುತ್ತದೆ, ಓ ತಂದೆಯೇ, may your name be honored for its holiness." ಪರಿಶುದ್ಧತ್ವಕ್ಕೋಸ್ಕರ ನಿನ್ನ ನಾಮ ಗೌರವಿಸಲ್ಪಡಲಿ ಎಂಬುದಾಗಿ. Your name is holy. ನಿನ್ನ ನಾಮ ಪರಿಶುದ್ಧವಾದದ್ದು, Therefore let it be honored. ಆದ್ರಿಂದ ಅದು ಸನ್ಮಾನಿಸಲ್ಪಡಲಿ. The Bible says, ಸತ್ಯವೇದ ಹೇಳುತ್ತದೆ, Leviticus chapter 19 and verse 2. ಯಾಜಕ ಕಾಂಡ 19:2ರಲ್ಲಿ, 1 Peter chapter 1 and verse 16. 1 ಪೇತ್ರ 1:16ರಲ್ಲಿ, God is holy. ದೇವರು ಪರಿಶುದ್ಧನು, God is holy. ದೇವರು And ಪರಿಶುದ್ಧನು. he says, as I am holy, you be holy. ನಾನು ಪರಿಶುದ್ಧನಾಗಿರೋದನ್ನ ನೀವು ಸಹ ಪರಿಶುದ್ಧರಾಗಿರಬೇಕೆಂಬುದಾಗಿ. Well, we can never be holy. ನಾವು ಎಂದೂ ಪರಿಶುದ್ಧರಾಗಿರಲಿಕ್ಕೆ On ಸಾಧ್ಯವಿಲ್ಲ. our own efforts, we can never be holy. ನಮ್ಮ ಸ್ವಂತ ಪ್ರಯತ್ನದಿಂದ ನಾವು ಪರಿಶುದ್ಧರಾಗಲಿಕ್ಕೆ Therefore, ಸಾಧ್ಯವಿಲ್ಲ. our Father says, ಆದರೆ ಪರಲೋಕ ತಂದೆ ಹೇಳ್ತಾನೆ, Leviticus 22 and verse 32, 22 ಯಾಜಕಾಂಡದಲ್ಲಿ, I am the Lord who makes you holy. ನಾನು ನಿಮ್ಮನ್ನು ಪರಿಶುದ್ಧಗೊಳಿಸುವಂತ ದೇವರು, I will make you holy. ನಾನು ನಿಮ್ಮನ್ನು ಪರಿಶುದ್ಧಗೊಳಿಸುತ್ತೇನೆ. Oh, my brother and sister. ಓ ನನ್ನ ಸಹೋದರ For his ಸಹೋದರಿಯರೇ, holiness we love him. ಆತನ ಪರಿಶುದ್ಧತ್ವಕ್ಕೋಸ್ಕರ ನಾವು ಆತನನ್ನು For ಪ್ರೀತಿಸುತ್ತೇವೆ. his holiness we honor him. ಆತನ ಪರಿಶುದ್ಧಕ್ಕೋಸ್ಕರ ನಾವು ಗೌರವಿಸುತ್ತೇವೆ. But there is another reason to honor his name. ಮತ್ತೊಂದು ಕಾರಣ ಉಂಟು ಸನ್ಮಾನಿಸಲಿಕ್ಕೆ. Because Ephesians chapter 4 and verse 6 says, ಎಫೆಸ 4:6ರಲ್ಲಿ ವಾಕ್ಯ ಹೇಳುತ್ತದೆ, there is only one God in heaven, ಪರಲೋಕದಲ್ಲಿ ಒಬ್ಬನೇ ತಂದೆ ಇದ್ದಾನೆ, and he is the Father of all. ಆತನು ಎಲ್ಲರಿಗೂ ತಂದೆಯಾಗಿದ್ದಾನೆ. One God ಒಬ್ಬ ದೇವರು, and one Father of all. ಒಬ್ಬ ತಂದೆ ಎಲ್ಲರಿಗೂ. Who does not like his Father's name? ತಂದೆಯ ಹೆಸರನ್ನು ಯಾರು ಇಷ್ಟಪಡುವುದಿಲ್ಲ ಹೇಳಿ? All of us love our fathers. ನಾವೆಲ್ಲರೂ ನಮ್ಮ ತಂದೆಯನ್ನು ಇಷ್ಟಪಡುತ್ತೇವೆ. I had a wonderful colleague in my bank when I was working in the bank. ನಾನು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾಗ ನನಗೊಬ್ಬಳ ಸಹೋದ್ಯೋಗಿ ಇದ್ದರು. His name was Mr. R.J. Basu. ಅವರ ಹೆಸರು R.J. ಬಾಸು ಎಂಬುದಾಗಿ. Very senior to me. ನನಗಿಂತ ಬಹಳ ಉನ್ನತ ಶ್ರೇಣಿಯಲ್ಲಿದ್ದವರು. He loved his father, Mr. R. Janardhanan, very much. ಅವರ ತಂದೆ ಆರ್ ಜನಾರ್ದರನ್ನ ಇವರು ಬಹಳವಾಗಿ ಪ್ರೀತಿ ಮಾಡುತ್ತಿದ್ದರು. Although his father was dead and gone so many years earlier, ಅನೇಕ ವರ್ಷಗಳ ಹಿಂದೆ ಅವರ ತಂದೆ ಸತ್ತು ಹೋಗಿದ್ದರೂ ಸಹ he never changed the name board in his home. ಅವರ ಮನೆಯಲ್ಲಿ ಆ ನಾಮಫಲಕವನ್ನು ಇವರು ಬದಲಾಯಿಸಿರಲಿಲ್ಲ. It used to say Mr. R. Janardhanan. ಅದು ಆರ್ ಜನಾರ್ದನ್ ಎಂಬುದಾಗಿಯೇ ಇದ್ದಿತು. His telephone was in the name of his father. ತಂದೆಯ ಹೆಸರಲ್ಲೇ ಟೆಲಿಫೋನ್ ಸಹ ಇದ್ದಿತು. The electricity bill will come in the name of his father. ಎಲೆಕ್ಟ್ರಿಸಿಟಿ ಬಿಲ್ ಸಹ ಅವರ ತಂದೆಯ ಹೆಸರಲ್ಲೇ ಬರುತ್ತಿತ್ತು. Everywhere he retained his father's name. ಎಲ್ಲ ಕಡೆಗಳಲ್ಲಿ ತಂದೆಯ ಹೆಸರನ್ನು ಇಟ್ಟುಕೊಂಡಿದ್ದರು. He loved him. ಆತನು ತಂದೆಯನ್ನು ಬಹಳವಾಗಿ ಪ್ರೀತಿ That's why ಮಾಡಿದನು. today we also love him. ಆದ್ದರಿಂದ ನಾವು ಸಹ ಈ ದಿವಸ ತಂದೆಯನ್ನು We ಪ್ರೀತಿ love the ಮಾಡುತ್ತೇವೆ. name of our Father in heaven. ಪರಲೋಕದಲ್ಲಿ ನಮ್ಮ ತಂದೆಯ ಹೆಸರು ನಾವು ಪ್ರೀತಿ ಮಾಡುತ್ತೇವೆ. That's why in Psalm 8, 1 and 9, ಕೀರ್ತನೆ 8, 1 it ಮತ್ತು says, 9, "O Lord, ಓ ಕರ್ತನೆ, our Lord, ನಮ್ಮ ಕರ್ತನೆ, how excellent is your name on earth." ಭೂಲೋಕದಲ್ಲಿ ನಾಮ ಎಷ್ಟು ಮಹತ್ವವುಳ್ಳದ್ದು. Your name is excellent. ನಿನ್ನ ನಾಮ ಮಹತ್ವವುಳ್ಳದ್ದು. Oh, because he is our Father. ಯಾಕೆಂದರೆ ನೀನು ನಮ್ಮ ತಂದೆಯಾಗಿದ್ದಿ. Think of our earthly fathers. ನಮ್ಮ ಭೂಲೋಕದ ತಂದೆಯನ್ನು ಯೋಚನೆ ಮಾಡಿ ನೋಡ್ರಿ. Though they have been strict with us, ಅವರು ನಮ್ಮೊಂದಿಗೆ ಬಹಳ ಕಠಿಣವಾಗಿದ್ದರು. how much they loved us. ಎಷ್ಟರ ಮಟ್ಟಿಗೆ ನಮ್ಮನ್ನು ಪ್ರೀತಿ How many ಮಾಡಿದ್ದಾರೆ. sacrifices they made for us. ಎಷ್ಟು ತ್ಯಾಗ ನಮಗೋಸ್ಕರ ಮಾಡಿದ್ದಾರೆ. I always remember one very sad incident. ನಾನು ಯಾವಾಗಲೂ ಒಂದು ದುಃಖಕರವಾದ ಸಂಗತಿಯನ್ನು ಜ್ಞಾಪಕ It happened in ಮಾಡಿಕೊಳ್ಳುತ್ತೇನೆ. South Africa. ಅದು ಸೌತ್ ಆಫ್ರಿಕಾದಲ್ಲಿ ನಡೆದದ್ದು. A 16-year-old boy once met with an accident. 16 ವರ್ಷದ ಒಬ್ಬ ಹುಡುಗ ಅಪಘಾತಕ್ಕೆ ಒಳಗಾದ. He was admitted in a hospital. ಆತನು ಆಸ್ಪತ್ರೆಯಲ್ಲಿ ದಾಖಲಾದ. The doctor saved his life, ವೈದ್ಯರು ಆತನನ್ನು ರಕ್ಷಿಸಿದರು. but he lost the power of speaking. ಆದರೆ ಮಾತನಾಡುವಂತ ಶಕ್ತಿನ ಆತನು ಕಳಕೊಂಡನು. His father used to come to the hospital every day. ಆತನ ತಂದೆ ಪ್ರತಿನಿತ್ಯ ಆಸ್ಪತ್ರೆಗೆ ಬರುತ್ತಿದ್ದರು. He'll be talking to his son 4 hours, 3 hours like that. 3-4 ಗಂಟೆ ತನ್ನ ಮಗನೊಂದಿಗೆ ತಂದೆ ಮಾತನಾಡುತ್ತಿದ್ದರು. He will tell him, ಆತನು ಹೇಳುತ್ತಿದ್ದನು, "Son, ಮಗನೇ, can you not talk back? ನೀನು ಮಾತನಾಡಲಾಗುವುದಿಲ್ಲವೇ? Can you not answer one of my questions?" ನಾನು ಇಷ್ಟೊಂದು ಪ್ರಶ್ನೆ ಕೇಳುತ್ತಿದ್ದನು, ಒಂದಕ್ಕೂ ಉತ್ತರ ಕೊಡೋಕೆ ಸಾಧ್ಯವಿಲ್ಲವೇ? Every day he will come, ಪ್ರತಿನಿತ್ಯ ಬರುತ್ತಿದ್ದರು. spend hours with his son. ಗಂಟೆ ಗಟ್ಟಲೆ ತನ್ನ ಮಗನೊಂದಿಗೆ ಸಮಯ But his ಕಳೆಯುತ್ತಿದ್ದರು. son will be only staring at him ಆದರೆ ಮಗ ತಂದೆಯನ್ನು ಮಾತ್ರ ದೃಷ್ಟಿಸಿ because his ನೋಡುತ್ತಿದ್ದ. power of speech was gone. ಯಾಕೆಂದ್ರೆ ಮಾತನಾಡಲು ಶಕ್ತಿ ಆತನಿಗಿರಲಿಲ್ಲ. One evening came,
ಒಂದು ಸಂಜೆ ಬಂದಿತು. He went on talking and talking and talking to his son. ತಂದೆ ಮಗನೊಂದಿಗೆ ಮಾತನಾಡುತ್ತಲೇ ಇದ್ದರು. The time came for him to leave. ಆ ಹೋಗುವಂತ ಸಮಯ ಬಂದಿತು. He looked at his son. ತನ್ನ ಮಗನನ್ನು ನೋಡಿದನು. Goodbye, son. ಮಗನೇ, ಹೋಗಿ ಬರುತ್ತೇನಪ್ಪ. Dad will come tomorrow. ನಾಳೆ ಬರುತ್ತೇನೆ. Dad will come tomorrow. ಡ್ಯಾಡಿ, ನಾಳೆ ಬರುತ್ತೇನಪ್ಪ. As he was about to leave, ಅವನು ಹೋಗುವುದಕ್ಕಿಂತ he ಮುಂಚಿತವಾಗಿ had a heart attack. ಇದ್ದಕ್ಕಿದ್ದಂತೆ ಹೃದಯಾಘಾತವಾಯಿತು. Terrible pain. ಒಂದು ದೊಡ್ಡ ನೋವು. He screamed. ಆತನ ಜೋರ ಕಿರಿಚಿದನು. Put his hand on his chest. ತನ್ನ ಹಸ್ತವನ್ನು ಎದೆ ಮೇಲೆ ಇಟ್ಟುಕೊಂಡನು And he fell dead. ಮತ್ತು ಕೆಳಗೆ ಬಿದ್ದು ಸತ್ತನು. The young boy was sitting in his bed. ಆ ಚಿಕ್ಕ ಹುಡುಗನು ಹಾಸಿಗೆ ಮೇಲೆ ಕುಳಿತಿದ್ದನು. Probably in his wheelchair. ಬಹುಶಃ ವೀಲ್ ಚೇರ್ ಮೇಲೆ. He didn't know what to say. ಅವನಿಗೇನು ಮಾಡಬೇಕೆಂಬ He ಗೊತ್ತಿಲ್ಲ. did not know what to do. ಏನು ಮಾಡಬೇಕೆಂಬ He ಗೊತ್ತಾಗಲಿಲ್ಲ. wanted to cry for help. ಆತನು ಅಳಬೇಕೆಂಬ ಪ್ರಯತ್ನ Right ಪಟ್ಟ. before his eyes. ಆತನ ಕಣ್ಣು ಮುಂದೆ ತನ್ನ ತಂದೆ His ಸತ್ತು father ಬಿದ್ದಿದ್ದಾನೆ. fell dead. ತನ್ನ ತಂದೆ ಸತ್ತು ಬಿದ್ದಿದ್ದಾನೆ. Without his knowledge, ಆತನ ಅರಿವಿಲ್ಲದಂತೆ he tried to scream. ಅವನು ಕಿರಿಚಲು ಪ್ರಯತ್ನ ಪಟ್ಟ And he screamed. ಮತ್ತು ಕಿರಿಚಿದ, Help! ಓ ಸಹಾಯ ನೀಡಿ, ಸಹಾಯ ನೀಡಿ, My dad is not well. ನನ್ನ ತಂದೆಗೆ ಮೈ ಸರಿ ಇಲ್ಲ, Help! ಸಹಾಯ ನೀಡಿ. And the doctors rushed him. ತಕ್ಷಣ ವೈದ್ಯರು ಓಡಿ ಬಂದರು. They could not save his father. ಆ ತಂದೆಯನ್ನು ರಕ್ಷಿಸಲಿಕ್ಕೆ ಸಾಧ್ಯವಾಗಲಿಲ್ಲ. But they were so happy, the power of speech came back to him. ಆದರೆ ಮಗನಿಗೆ ಮಾತನಾಡಲು ಶಕ್ತಿ ಬಂದಿತು ಎಂಬುದಾಗಿ ಕೇಳಿ ವೈದ್ಯರು It's a true ಸಂತೋಷಪಟ್ಟರು. story. ಇದು ನಿಜವಾಗಿ ನಡೆದ Do ಘಟನೆ. you think he will ever forget his father? ಆತನು ತಂದೆಯನ್ನ ಮರೆತು ಬಿಡ್ತಾನೆ ಎಂಬುದಾಗಿ ನೀವು ನೆನೆಸುತ್ತೀರಾ? Never. ಎಂದಿಗೂ ಇಲ್ಲ, Never. ಎಂದಿಗೂ ಇಲ್ಲ. He would have been saying again and again, ಆ ಹುಡುಗನು ಮತ್ತೆ ಮತ್ತೆ ಹೇಳುತ್ತಿರಬಹುದು, my father loved me ನನ್ನ ತಂದೆ ನನ್ನ ಪ್ರೀತಿ ಮಾಡಿದರು and gave himself for me. ಮತ್ತು ನನಗೋಸ್ಕರ ತನ್ನ ಪ್ರಾಣವನ್ನು That ಅರ್ಪಿಸಿಕೊಟ್ಟರು. is why we are proud to call him as our father. ಆದ್ರಿಂದಲೇ ನಮ್ಮ ತಂದೆಯನ್ನ ನಾವು ಗರ್ವದಿಂದ ಕರೆಯುತ್ತೇವೆ ಪರಲೋಕ God ತಂದೆ. loves us. ದೇವರು ನಮ್ಮನ್ನು ಪ್ರೀತಿ ಮಾಡುತ್ತಾನೆ. 1 John 4:8 says, 1 ಯೋಹಾನ 4:8 ಹೇಳುತ್ತದೆ, God is love. ದೇವರು ಪ್ರೀತಿ ಸ್ವರೂಪಿ, God is love. ದೇವರು ಪ್ರೀತಿ ಸ್ವರೂಪಿ. Oh, my brother, ಓ ನನ್ನ ಸಹೋದರ, my sister. ನನ್ನ ಸಹೋದರಿ, That is why we love him. ಆದ್ರಿಂದಲೇ ನಾವು ಆತನ ಪ್ರೀತಿ That is ಮಾಡುತ್ತೇವೆ. why we honor his name. ಆದ್ರಿಂದಲೇ ಆತನ ಹೆಸರು ನಾವು ಸನ್ಮಾನಿಸುತ್ತೇವೆ. That's why we say, ಆದ್ರಿಂದಲೇ ನಾವು ಹೇಳುತ್ತೇವೆ, let thy name be hallowed. ನಿನ್ನ ನಾಮ ಪರಿಶುದ್ಧಗೊಳ್ಳಲಿ. Oh, he loves us. ಓ ಆತ ನಮ್ಮನ್ನು ಪ್ರೀತಿ ಮಾಡುತ್ತಾನೆ. Come on, give a good clap to Jesus. ದೇವರಿಗೊಂದು ಚಪ್ಪಾಳೆ ತಟ್ಟಿ ಸ್ತೋತ್ರ ಮಾಡಿ. Amen. ಆಮೆನ್. There was a man called Moses in the Bible. ಸತ್ಯವೇದದಲ್ಲಿ ಮೋಶೆ ಎಂಬ ವ್ಯಕ್ತಿ ಇದ್ದಾನೆ. God appeared to him. ದೇವರು ಆತನಿಗೆ ಪ್ರತ್ಯಕ್ಷನಾದ. And the Bible says, ಮತ್ತು ಸತ್ಯವೇದ in ಹೇಳುತ್ತದೆ, Deuteronomy chapter 34 and verse 10, 34:10 ಧರ್ಮೋಪದೇಶ ಕಾಂಡ, Numbers chapter 12 and verse 8, ಅರಣ್ಯಕಾಂಡ 12:8, God knew Moses face to face. ಮುಖಾಮುಖಿಯಾಗಿ ದೇವರು ಮೋಶೆಯೊಂದಿಗೆ He knew ಸಂಪರ್ಕಿಸಿಕೊಂಡಿದ್ದ. Moses intimately. ಮೋಶೆಯನ್ನು ಬಹಳ ಹತ್ತಿರವಾಗಿ ಕಂಡುಕೊಂಡಿದ್ದ. And Moses also knew God intimately. ಮೋಶೆ ಸಹ ದೇವರನ್ನ ಹತ್ತಿರದಿಂದ ಕಂಡುಕೊಂಡಿದ್ದ, Face to face. ಮುಖಾಮುಖಿಯಾಗಿ. And one day, ಒಂದು ದಿವಸ Moses asked God, what is your name? ಮೋಶೆ ದೇವರನ್ನ ಕೇಳಿದ, ನಿನ್ನ ಹೆಸರೇನೆಂಬುದಾಗಿ. In Exodus chapter 3 and verse 14, ವಿಮೋಚನ ಕಾಂಡ 3:14 God said, ದೇವರು my ಹೇಳಿದರು, name is this. ನನ್ನ ಹೆಸರು ಇದು, I am that I am. ನಾನು ಇರುವಾತನೇ I ಆಗಿದ್ದೇನೆ. am who I am. ನಾನು ಇರುವಾತನೇ In ಆಗಿದ್ದೇನೆ. Malachi chapter 3 and verse 6, ಮಲಾಕಿ 3:6 he said, I am the Lord, I change not. ನಾನು ಯೆಹೋವ ದೇವರು ಮಾರ್ಪಟ್ಟಿಲ್ಲ. Any day I am that I am. ಎಂದೇ ನೋಡಿದರೂ ನಾನು ಇರುವಾತನಾಗಿದ್ದೇನೆ. In Deuteronomy 32 and verse 40, 32:40 ಧರ್ಮೋಪದೇಶ ಕಾಂಡ, he said, I live forever. ನಾನು ಶಾಶ್ವತವಾಗಿ ಜೀವಿಸುವ I ದೇವರು, am that I am. ನಾನು ಇರುವಾತನೇ And ಆಗಿದ್ದೇನೆ. Psalm 9:7, ಕೀರ್ತನೆ 9:7, Psalm 102, 12 and 26. ಕೀರ್ತನೆ 102, 12 ಮತ್ತು 27, In Psalm 104 and verse 31, 104, 31 ಅದೇ he ಕೀರ್ತನೆ, says, I endure forever. ನಾನು ಶಾಶ್ವತವಾಗಿ ಇರುವಾತನು. And in Isaiah 44 and verse 6, ಯೆಶಾಯ 44:6, he says, I am the first ನಾನೇ ಆದಿ, and I am the last. ನಾನೇ ಅಂತ್ಯ. What a privilege. ಎಂತಹ ಒಂದು ಆನಂದ. My precious brothers and sisters, ನನ್ನ ಅಮೂಲ್ಯ ಸಹೋದರ what a ಸಹೋದರಿ, wonderful thing it is to know that we have an everlasting Father in heaven. ಪರಲೋಕದಲ್ಲಿ ನಿತ್ಯನಾಂತ ತಂದೆ ನಮಗಿದ್ದಾನೆ ಎಂಬುದನ್ನು ತಿಳ್ಕೊಳ್ಳುವಂಥದ್ದು ಎಂತಹ ಒಂದು ಅದ್ಭುತವಾದ ಸಂಗತಿ. Someone who does not change in his attitude. ಆತನ ಗುಣಲಕ್ಷಣಗಳಲ್ಲಿ ಬದಲಾಗದೇ ಇರುವಂತಹ ಒಬ್ಬ ವ್ಯಕ್ತಿ. Numbers 23:19 says,
1 23:19 Samuel ಅರಣ್ಯಕಾಂಡ. 15:29 says, 1 ಸಮುವೇಲ 15:29. he never goes back on his word. ಆತನು ವಾಗ್ದಾನದಲ್ಲಿ ಎಂದೂ ಸಹ ಹಿಂದೆ He will ಹೋಗುವುದಿಲ್ಲ. never tell a lie. ಆತನು ಸುಳ್ಳು ಹೇಳುವುದಿಲ್ಲ. Hebrews 6:18 tells us so. ಇಬ್ರಿಯ 6:18 ಆ ರೀತಿ ಹೇಳುತ್ತದೆ. In a particular city there was a very rich man. ನಿರ್ದಿಷ್ಟವಾದಂತಹ ಒಂದು ಪಟ್ಟಣದ ಒಬ್ಬ ದೊಡ್ಡ He had ಐಶ್ವರ್ಯವಂತನಿದ್ದ. only one son, ಆತನಿಗೆ ಒಬ್ಬನೇ ಮಗನಿದ್ದ. and he would wait for his son to come in the evening. ಮತ್ತು ಸಂಜೆ ತನ್ನ ಮಗನು ಬರುವುದಕ್ಕೋಸ್ಕರವೇ ತಂದೆ ಕಾಯುತ್ತಾ His ಇದ್ದ. son will come back from the school. ಮಗನು ಶಾಲೆಯಿಂದ ಬರುತ್ತಿದ್ದ. He will tell his dad all that happened in the school. ಶಾಲೆಯಲ್ಲಿ ನಡೆದಂತ ಎಲ್ಲಾ ಸಂಗತಿಗಳನ್ನ ತಂದೆಗೆ ಮಗನು Oh, they ಹೇಳುತ್ತಿದ್ದ. will enjoy it. ಅವರಿಬ್ಬರು ಸಂತೋಷಗೊಳ್ಳುತ್ತಿದ್ದರು. Then he will go to his shop. ಆತನು ಅಂಗಡಿಗೆ ಹೋಗುತ್ತಿದ್ದ The son will go to study. ಮತ್ತು ಮಗ ಓದಲಿಕ್ಕೆ ಹೋಗುತ್ತಿದ್ದ. One day this man suddenly died. ಒಂದು ದಿವಸ ಈ ತಂದೆ ಇದ್ದಕ್ಕಿದ್ದಂತೆ The ಸತ್ತು boy ಹೋದ. wept and wept. ಮಗ ಅತ್ತನು ಬಹಳ ಅತ್ತನು. Finally he went to the school. ಕಡೆಯದಾಗಿ ಶಾಲೆಗೆ ಹೋದನು. In the evening he came back. ಸಂಜೆ ಮತ್ತೆ ಮನೆಗೆ ಬಂದ. He forgot that his daddy was dead and gone. ತನ್ನ ತಂದೆ ಸತ್ತು ಹೋಗಿದ್ದಾನೆ ಎಂಬುದಾಗಿ ಹುಡುಗ ಮರೆತು He ಬಿಟ್ಟಿದ್ದ. ran into his room. ತಕ್ಷಣವೇ ತಂದೆ ಮನೆಗೆ ಓಡಿ ಹೋದ. Daddy! ಓ ತಂದೆ, No response. ಆದರೆ ಉತ್ತರ ಬರಲಿಲ್ಲ. Then he realized ಮತ್ತೆ ಆತನಿಗೆ his ಅರಿವಾಯಿತು dad is gone. ತನ್ನ ತಂದೆ ಸತ್ತು ಹೋಗಿದ್ದಾನೆ Then he ಎಂಬುದಾಗಿ. ran to the cemetery. ಮತ್ತು ಸಮಾಧಿ ಬಳಿ ಓಡಿ ಹೋದ. He sat by the ಸಮಾಧಿ ಬಳಿ ಕುಳಿತುಕೊಂಡ. sat by the tomb of his father ತನ್ನ ತಂದೆಯ ಗೋರಿಯ ಬಳಿಯಲ್ಲಿ ಕುಳಿತುಕೊಂಡ and began to tell him all that happened. ಮತ್ತು ನಡೆದ ಎಲ್ಲಾ ಸಂಗತಿಗಳನ್ನ ಮತ್ತೆ ಹೇಳಿದ. Dad, this happened today. ತಂದೆ, ಈ ದಿವಸ ಶಾಲೆಯಲ್ಲಿ ಇದು Dad, this ನಡೀತು. happened today. ಈ ಸಂಗತಿ ನಡೀತು. Went on speaking. ಹೀಗೆ ಹೇಳುತ್ತಲೇ ಇದ್ದ. After some time he said, ಸ್ವಲ್ಪ ಸಮಯದ ನಂತರ ಆತನು ಹೇಳಿದ, Dad, ತಂದೆಯೇ, talk back, Dad. ಅಪ್ಪ ನನ್ನ ಸಂಗಡ Speak ಮಾತನಾಡಪ್ಪ. back, Dad. ಅಪ್ಪ ನನ್ನ ಸಂಗಡ ಮಾತನಾಡು. Daddy, ಡ್ಯಾಡಿ, speak to me. ನನ್ನ ಸಂಗಡ ಮಾತನಾಡು. Dad never spoke. ಆದರೆ ತಂದೆ ಮಾತನಾಡಲಿಲ್ಲ. We lose our earthly fathers like that. ನಮ್ಮ ತಂದೆಯನ್ನ, ಭೂಲೋಕ ತಂದೆಯನ್ನು ಈ ರೀತಿ ನಾವು But we ಕಳೆದುಕೊಳ್ತೇವೆ. have a heavenly father who never died. ಆದರೆ ಪರಲೋಕದ ತಂದೆ ಸಾಯುವುದೇ ಇಲ್ಲ. My father was serving in the Second World War. ನನ್ನ ತಂದೆ 2ನೇ ಮಹಾಯುದ್ಧದಲ್ಲಿ ಸೇವೆ ಮಾಡಿದಂಥದ್ದವರು. He went in the army to Italy to fight Hitler. ಅವರು ಹಿಟ್ಲರ್ ವಿರುದ್ಧವಾಗಿ ಇಟಲಿ ದೇಶಕ್ಕೆ One ಯುದ್ಧದಲ್ಲಿ night they ಹೋಗಿದ್ದರು. were marching till middle of the night. ಒಂದು ದಿವಸ ಮಧ್ಯರಾತ್ರಿ ಸಮಯದವರೆಗೂ ಸಹ ಅವರು ಪಥಸಂಚಲನ And the ಮಾಡುತ್ತಿದ್ದರು. commander said, halt. ಕಮಾಂಡರ್ ಹೇಳರು ಇದ್ದಕ್ಕಿದ್ದಂತೆ ನಿಲ್ಲಿ ಎಂಬುದಾಗಿ. Oh, it was terrible snow everywhere. ಎಲ್ಲಾ ಕಡೆ ಹಿಮ ಸುರಿತಾ ಇತ್ತು ಭಯಂಕರವಾದ So ರೀತಿಯಲ್ಲಿ. they dug trenches to go in and save themselves. ಅಲ್ಲಿ ಹಳ್ಳಗಳನ್ನು ಮಾಡಿ ಅದರೊಳಗೆ ಹೋಗಿ ಅವಿತುಕೊಳ್ಳಲಿಕ್ಕೆ ಅವರು ಸಿದ್ಧತೆ ಮಾಡುತ್ತಿದ್ದರು. Over the trench they put tents. ಆ ಗುಡಾರದ ಮೇಲೆ ಅವರು ಟೆಂಟ್ಗಳನ್ನು My ಹಾಕುತ್ತಿದ್ದರು. father was very tired. ನಮ್ಮ ತಂದೆಗೆ ಬಹಳ ಸುಸ್ತಾಗಿತ್ತು. He went to sleep. ಅವರು ಮಲಗಲು ಹೋದರು. When he woke up in the morning, ಅವರು ಮುಂಜಾನೆ ಎದ್ದು ನೋಡುವಾಗ he was horrified. ಅವ್ರಿಗೆ ಬಹಳ ಭಯಂಕರವಾದ ಸ್ಥಿತಿ. The whole trench was full of snow. ಎಲ್ಲ ಹಿಮದಿಂದ ಆವೃತವಾಗಿದ್ದಿತ್ತು. It has covered the tent also. ಅವರು ಕಟ್ಟಿದ್ದಂಥ ಟೆಂಟನ್ನು ಸಹ ಅದು ಮುಚ್ಚಿಬಿಟ್ಟಿದ್ದಿತ್ತು. He knew nobody can find him. ಯಾರು ಸಹ ಅವರನ್ನು ಗುರುತು ಹಿಡಿಯಲಿಕ್ಕೆ ಅಸಾಧ್ಯವಾಗುತ್ತಿತ್ತು. There was a small crack in the ice. ಆದರೆ ಒಂದು ಸಣ್ಣ ತೂತು ಇದ್ದಿತ್ತು. He put his nose in that. ಅದರ ತೂತಿನಲ್ಲಿ ಇವರು ತನ್ನ ಮೂಗನ್ನು And ಹಾಕಿದರು. got some fresh air to live. ಆ ಹೊಸ ಗಾಳಿನ ಸೇವಿಸುವುದಕ್ಕೋಸ್ಕರ He knew this is his tomb. ಅಂತ್ಯ ಸಮಾಧಿ ಎಂಬುದಾಗಿ ನೆನೆಸಿದರು. He thought of me. ನನ್ನನ್ನು ನೆನೆಸಿಕೊಂಡರು. He thought of my mother. ನನ್ನ ತಾಯಿಯನ್ನು He ನೆನೆಸಿಕೊಂಡರು. thought of everybody. ಪ್ರತಿಯೊಬ್ಬರು ನೆನೆಸಿಕೊಂಡರು. And he told me. ಮತ್ತು ನನಗೆ ಹೇಳಿದರು. Began to cry. ಆತ ಅಳ್ಳಿಕ್ಕೆ ಪ್ರಾರಂಭ I will ಮಾಡಿದಂತೆ. never see my wife. ನಾನು ನನ್ನ ಹೆಂಡತಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. Never see my father. ನನ್ನ ತಂದೆ ನೋಡ್ಲಿಕ್ಕೂ ಸಾಧ್ಯವಿಲ್ಲ. Never see my beloved son. ನನ್ನ ಮಗನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. Then he realized. ಆಗ ಅರಿವಾಯಿತಂತೆ, There is a father in heaven. ಓ ಪರಲೋಕದ ನನಗೊಬ್ಬ ತಂದೆ ಇದ್ದಾನೆ. There is a living father in heaven. ಜೀವಿಸುವಂತ ಪರಲೋಕದ ತಂದೆ And he ಪರಲೋಕದಲ್ಲಿದ್ದಾನೆ. cried out, ಮತ್ತು ಆತನು ಮೊರೆ ಇಟ್ಟನು, Father, ತಂದೆಯೇ help me. ಸಹಾಯ ನೀಡು, Father, ತಂದೆಯೇ help me. ಸಹಾಯ ನೀಡು. It was exactly that time they were checking the roll call. ಆಗ ಅದೇ ಸಂದರ್ಭದಲ್ಲಿ ಎಲ್ಲ ರೋಲ್ ಕಾಲ್ ಅನ್ನು ಚೆಕ್ ಮಾಡ್ತಿದ್ರು. They found my father missing. ಆಗ ನನ್ನ ತಂದೆ ಆ ರೋಲ್ ಕಾಲ್ ಕೂಗುವಾಗ ಇರಲಿಲ್ಲ. Accidentally they knocked at the very place where he was lying. ನನ್ನ ತಂದೆ ಇದ್ದಂಥ ಜಾಗದಲ್ಲಿ ಆಕಸ್ಮಿಕವಾಗಿ ಅವರು ತಟ್ಟಿದ್ರು. Oh, he brought him alive. ನನ್ನ ತಂದೆಯನ್ನು ಜೀವಂತವಾಗಿ ಮೇಲೆ ಕೆತ್ತಿದ್ರು. They brought him alive. ಜೀವಂತವಾಗಿ ಮೇಲೆ ಕೆತ್ತಿದ್ರು. My brother, ನನ್ನ ಸಹೋದರ, my sister, ನನ್ನ ಸಹೋದರಿ, remember, ಜ್ಞಾಪಕ ಪಡಿಸಿಕೊಳ್ಳಿ, I am that I am. ಇರುವಾತನೇ ಆಗಿದ್ದೇನೆ. I am that I am. ನಾನು ಇರುವಾತನೇ ಆಗಿದ್ದೇನೆ. The love of the people may change. ಜನರ ಪ್ರೀತಿ ಮಾರ್ಪಾಡು ಹೊಂದಬಹುದು. God's love shall never change. ದೇವರ ಪ್ರೀತಿ ಶಾಶ್ವತವಾದದ್ದು. You may say I have no father. ನನಗೆ ತಂದೆ ಇಲ್ಲ ಎಂಬುದಾಗಿ ನೀವು ಹೇಳಬಹುದು. My father is dead and gone. ನನ್ನ ತಂದೆ ಸತ್ತು ಹೋಗಿದ್ದಾರೆ ಎಂದು ಹೇಳಬಹುದು. Or my father is a drunkard. ನನ್ನ ತಂದೆ ಕುಡುಕ ಎಂಬುದಾಗಿ ಹೇಳಬಹುದು.
No one to think of me. ನನ್ನನ್ನು ಕುರಿತು ಯಾರು ಆಲೋಚಿಸಿದ ಅಂತ ಹೇಳ್ಬೋದು. Tonight. ಈ ರಾತ್ರಿ Now. ಈಗ You have a heavenly Father. ನಿಮ್ಮ ಪರಲೋಕದ ತಂದೆ ಒಬ್ಬನಿದ್ದಾನೆ. He says, I live forever. ನಾನು ಶಾಶ್ವತವಾಗಿ ಜೀವಿಸುತ್ತೇನೆ. And I live for you. ನಾನು ನಿನಗೋಸ್ಕರ ಜೀವಿಸುತ್ತೇನೆ. I live for you. ನಾನು ನಿನಗೋಸ್ಕರ ಜೀವಿಸುತ್ತೇನೆ. Another name Moses was getting from the Almighty Jehovah. ಮತ್ತೊಂದು ಹೆಸರು ಸರ್ವಶಕ್ತನಾದ ದೇವರಾದ ಯೆಹೋವನಿಂದ ಮೋಶೆ ಪಡೆದ. God gave another name to Moses. ಮೋಶೆಗೆ ಮತ್ತೊಂದು ಹೆಸರನ್ನು ದೇವರು ಕೊಟ್ಟನು. If you read Exodus chapter 34, 6 and 7. 34, 6, 7ರಲ್ಲಿ ವಿಮೋಚನಾ ಕಾಂಡದಲ್ಲಿ God said, Moses, ದೇವರು ಹೇಳಿದ ಮೋಶೆ, now let me tell you my real name. ನನ್ನ ನಿಜವಾದ ಹೆಸರು ನಾನು ನಿನಗೆ ಹೇಗೆ ಹೇಳುತ್ತೇನೆ. What did he say? ಆತನೇನು ಹೇಳಿದ? The Lord God, ಕರ್ತನಾದ ದೇವರು, merciful and gracious. ಕರುಣಾಳು ಮತ್ತು ದಯವುಳ್ಳಂತ ದೇವರು. Merciful and gracious. ಕರುಣೆ ಮತ್ತು ದಯವುಳ್ಳಂತ ದೇವರು. Oh, what a wonderful God he is. ಓ, ಎಂತಹ ಅದ್ಭುತನಾದ ದೇವರು. My precious brothers and sisters. ನನ್ನ ಅಮೂಲ್ಯ ಸಹೋದರ ಸಹೋದರಿ. He calls his name as mercy. ಆತನು ಕರುಣಾ ಸಮುದ್ರನಾಂತ ದೇವರು. What a wonderful God. ಎಂತಹ ಅದ್ಭುತನಾಂತ ದೇವರು. If you read the Bible, ನೀವು ಸತ್ಯವೇದ his ಓದುವುದಾದರೆ mercies endure forever. ಆತನ ಕರುಣೆ ನಿರಂತರವಾಗಿರುತ್ತದೆ. If you read 1 Chronicles chapter 16, 34 and 41. 1 ಪೂರ್ವಕಾಲವೃತ್ತಾಂತ 16, 34 ಮತ್ತು 41. 2 Chronicles 5:13. 5, 13 ಎರಡನೇ ಪೂರ್ವಕಾಲವೃತ್ತಾಂತ. Chapter 7, 3 and 6. 7, 3 ಮತ್ತು 6 ಪೂರ್ವಕಾಲವೃತ್ತಾಂತ. Chapter 20 and verse 21. 20, 21. We find that his mercy endures forever. ಆತನ ಕೃಪೆ ಶಾಶ್ವತವಾಗಿರುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. Psalm 106 and verse 1. ಕೀರ್ತನೆ 106 ವಾಕ್ಯ 1. Psalm 107 and verse 1. 107 1 ಕೀರ್ತನೆ. Psalm 118 1 to 4. 118 1ರಿಂದ 4 ಕೀರ್ತನೆ. Psalm 136 1 to 26. 136 1ರಿಂದ 26 ಕೀರ್ತನೆ. Psalm 138 and verse 8. 138 1ರಿಂದ 8 ಕೀರ್ತನೆ. Ezra chapter 3 and verse 11. ಎಜ್ರ 3, 11. Jeremiah 33 and verse 11. ಯೆರೆಮೀಯ 33 ವಾಕ್ಯ 11. The Bible says, ಸತ್ಯವೇದ ಹೇಳುತ್ತದೆ, God's mercy endures forever. ದೇವರ ಕೃಪೆ ಮತ್ತು ಕರುಣೆ ಶಾಶ್ವತವಾದದ್ದು. Oh, what a wonderful God. ಓ, ಎಂಥ ಅದ್ಭುತನಾಂತ ದೇವರು. Moses, ಮೋಶೆ, I am merciful. ನಾನು ಕರುಣಾ ಸಮುದ್ರನಾಂತ I ದೇವರು. am gracious. ನಾನು ಕೃಪಾ ಸಂಪೂರ್ಣ ಅಂತ I ದೇವರು. am merciful, Moses. ನಾನು ಕರುಣಾ ಸಮುದ್ರ ಮೋಶೆ. I am gracious, Moses. ನಾನು ಕೃಪಾ ಸಮುದ್ರ ಮೋಶೆ. If you read the Bible, ನೀನು ಸತ್ಯವೇದ ಓದುವುದಾದರೆ in Psalm 86:15, ಕೀರ್ತನೆ 86, 15. 103 and verse 8, 103, 8 ಕೀರ್ತನೆ. 111 and verse 4, 111, 4 ಕೀರ್ತನೆ. 116 and verse 5, 116, 5 ಕೀರ್ತನೆ. 145 and verse 8, 145, 8 ಕೀರ್ತನೆ. Nehemiah chapter 9 and verse 17, ನೆಹೆಮ್ಯ 9, 17. Joel chapter 2 and verse 13, ಯೋಬೇಲ 2, 13. Jonah verse 4 and verse 2. ಯೋನ 4, 4. The Bible says, ಸತ್ಯವೇದ ಹೇಳುತ್ತದೆ, it says either God is merciful, ದೇವರು ಕರುಣಾ ಸಮುದ್ರನು, or God is full of compassion, ಅಥವಾ ದೇವರು ಅನುಕಂಪವುಳ್ಳವನು, or God is gracious. ಅಥವಾ ದೇವರು ಕೃಪಾ ಸಂಪೂರ್ಣನು. One of these verses will be used. ಯಾವುದಾದರೂ ಈ ಒಂದು ವಾಕ್ಯ ಅಲ್ಲಿ One ಉಪಯೋಗಿಸಲ್ಪಟ್ಟಿರುತ್ತದೆ. of these words will be used. ಈ ಯಾವುದಾದರೂ ಒಂದು ವಾಕ್ಯ ಅಲ್ಲಿ ಉಪಯೋಗಿಸಲ್ಪಟ್ಟಿರುತ್ತದೆ. But in my Tamil Bible, ನನ್ನ ತಮಿಳು ಬೈಬಲ್ನಲ್ಲಿ for everything it says compassion. ಎಲ್ಲದಕ್ಕೂ ಅನುಕಂಪ ಎಂಬುದಾಗಿ God ಬರೆದಿದೆ. is merciful. ದೇವರು ಕರುಣಾ ಸಮುದ್ರ ಅಂತ ದೇವರು, That is his name. ಅದು ಆತನ ಹೆಸರು. In 1 Timothy chapter 3 and verse 16. 1 ತಿಮೋತಿ 3:16ರಲ್ಲಿ This great God came down in the form of a person called Jesus into this world. और ये महान 2000 परमेश्वर years ago. ಅನೇಕ ವರ್ಷಗಳ ಹಿಂದೆ ಈ ದೊಡ್ಡ ದೇವರು ಮನುಷ್ಯನ ಅವತಾರ ಎತ್ತಿ ಯೇಸು ಎಂಬ ಹೆಸರಿನಲ್ಲಿ ಲೋಕಕ್ಕೆ ಬಂದನು. When he was in this world, ಆತನು ಭೂಲೋಕದಲ್ಲಿದ್ದಾಗ in John 14:9 he said, ಯೋಹಾನ 14:9 ಆತನು he ಹೇಳ್ತಾನೆ, that sees me sees the invisible God, the merciful and gracious. ನನ್ನನ್ನು ನೋಡುವಾತನು ಪರಲೋಕದಲ್ಲಿರುವ ಕೃಪಾ ಸಂಪೂರ್ಣನು ದಯಾ ಸಂಪೂರ್ಣ ಅಂತ ನನ್ನ ದೇವರನ್ನು ನೋಡುತ್ತಾನೆ How was ಎಂಬುದಾಗಿ. he in this world? ಆತನು ಭೂಲೋಕದಲ್ಲಿ ಹೇಗಿದ್ದ? I said God's name is I am that I am. ನಾನು ಹೇಳಿದ್ದೆ ದೇವರ ಹೆಸರು ಇರುವಾತನೇ ಆಗಿದ್ದೇನೆ ಎಂಬುದಾಗಿ. When people asked him, who are you? ಜನರು ನೀನು ಯಾರು ಎಂಬುದಾಗಿ ಕೇಳಿದಾಗ The Lord Jesus said, ಕರ್ತನಾದ ಯೇಸು ಹೇಳಿದನು, the Son of God said, ದೇವಕುಮಾರನು ಹೇಳಿದನು. in John 4:26, ಯೋಹಾನ 4:26ರಲ್ಲಿ, John 8:24, ಯೋಹಾನ 8:24ರಲ್ಲಿ, John 8:58,
8:28 ಯೋಹಾನ, I am that I am. ನಾನು ಇರುವಾತನೇ ಆಗಿದ್ದೇನೆ. I am that I am. ನಾನು ಇರುವಾತನೇ Same ಆಗಿದ್ದೇನೆ. God ಅದೇ ದೇವರು who came in flesh. ಮಾನವ ರೂಪ ಧರಿಸಿ ಬಂದಾಗ I am God in flesh. ನಾನು ಮನುಷ್ಯನ ರೂಪದಲ್ಲಿರುವಂತ ದೇವರು. Now if you read the Bible, ನೀವು ಇನ್ನೂ ಓದುವುದಾದ್ರೆ, if you read the Old Testament, ನೀವು ಹಳೆಯ ಒಡಂಬಡಿಕೆಯನ್ನು when ಓದುವುದಾದ್ರೆ, the Almighty God dealt with the people personally, ಸರ್ವಶಕ್ತನಾದ ದೇವರು ಮನುಷ್ಯನೊಂದಿಗೆ ನೇರ ಸಂಪರ್ಕವನ್ನು ಇಟ್ಟುಕೊಂಡಿದ್ದನು. His power of creation stands out. ಆತನ ಸೃಷ್ಟಿಯ ಕಾರ್ಯ ಮಹತ್ತರವಾದದ್ದು. Romans 1:20 ರೋಮಾಪುರ 1:20 speaks about his power in creation. ಆತನ ಸೃಷ್ಟಿ ಕಾರ್ಯದ ಮಹತ್ತನ್ನು ಅಲ್ಲಿ ವರ್ಣಿಸುತ್ತದೆ. Hebrews 1:3 says, ಇಬ್ರಿಯ 1:3 he upholds the entire universe he has created by the word of his power. ಆತನು ತನ್ನ ವಾಕ್ಯದ ಬಲದಿಂದಲೇ ಎಲ್ಲವನ್ನು ಸೃಷ್ಟಿ ಮಾಡಿದ ಎಂಬುದಾಗಿ ಬರೆಯಲ್ಪಟ್ಟಿದೆ. Let us just take one example. ಒಂದೇ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. The power with which he holds back the ocean. ಆತನು ಸಮುದ್ರವನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುವಂತ ಮಾತು. If you read Job chapter 9 and verse 8, ಯೋಬ 9:8 ನೀವು ಓದಿ ನೋಡುವಾಗ, Psalm 136 and verse 4, ಕೀರ್ತನೆ 136:4, all alone, ಆತನು ಮಾತ್ರ, only by himself, ಆತನು ಯಾವ ಸಹಾಯ ಇಲ್ಲದೆ, with no assistance from anyone. ಯಾರ ಸಹಾಯಕರಿದೆ ತಾನೇ ಮಾಡಿದ್ದಾನೆ. The Bible says, ಸತ್ಯವೇದ ಹೇಳುತ್ತದೆ, he is the only one authorized to walk over the waves in the angry sea. ಕೋಪವಿರುವಂತಹ ಸಮುದ್ರದ ಅಲೆಗಳ ಮೇಲೆ ನಡಿಲಿಕ್ಕೆ ಆತನೊಬ್ಬನಿಗೆ ಮಾತ್ರ ಅಧಿಕಾರ ಉಂಟು. Matthew 14:25 says, ಮತ್ತಾಯ 14:25 ಹೇಳುತ್ತದೆ, one night, ಒಂದು ರಾತ್ರಿ when the Lord Jesus Christ saw that his disciples were in agony in the raging Galilean waters, ಗಲಿಲಾಯ ಸಮುದ್ರದಲ್ಲಿ ತನ್ನ ಶಿಷ್ಯರು ಬಹಳ ವೇದನೆಯಲ್ಲಿ ಇರುವುದನ್ನ ಯೇಸು ಕ್ರಿಸ್ತನು ಕಂಡಾಗ, he walked on the waves. ಆತನು ಸಮುದ್ರದ ಅಲೆಗಳ ಮೇಲೆ ನಡೆದನು. Yes, Matthew 14:25 tells us. ಮತ್ತಾಯ 14:25 ಆ ರೀತಿ ಹೇಳುತ್ತದೆ, And the disciples trembled. ಮತ್ತು ಶಿಷ್ಯರು ಬಹಳವಾಗಿ ಹೆದರಿದರು. They thought it's an evil spirit. ಅದು ಯಾವುದೋ ದೆವ್ವ ಎಂಬುದಾಗಿ ಭಾವಿಸಿದರು. Jesus said, ಯೇಸು ಕ್ರಿಸ್ತನು ಹೇಳಿದನು, yes, I am. ನಾನೇ, Yes, I am that I am. ನಾನು ಇರುವಾತನೇ ಆಗಿದ್ದೇನೆ. Have you forgotten the Bible says I am the only one who can walk over the raging seas. ನಾನು ಸತ್ಯವೇದದಲ್ಲಿ ಹೇಳಿರುವ ರೀತಿಯಲ್ಲಿ ಇದರ ಮೇಲೆ ಸಮುದ್ರ ಮೇಲೆ ನಡೆಯಲಿಕ್ಕೆ ಒಬ್ಬನೇ ಅಧಿಕಾರವುಳ್ಳ ಆತನೆಂದು ಮರೆತು Jeremiah 5:22. ಯೆರೆಮೀಯ 5:22, Job 38 and verse 11. ಯೋಬ 38:11. In both the verses the Bible says, ಎರಡು ವಾಕ್ಯಗಳಲ್ಲಿ ಸತ್ಯವೇದ ಹೇಳುತ್ತದೆ, God created the mighty ocean. ದೇವರು ಅದ್ಭುತವಾದ ಸಮುದ್ರ ಉಂಟು ಮಾಡಿದನು. He said, you cannot cross the boundary I have set for you. ನಾನು ನಿನಗೆ ನಿರ್ಮಿಸಿರುವಂತ ಎಲ್ಲೆಯನ್ನು ನೀನು ಮೀರಬಾರದೆಂಬುದಾಗಿ. My word is that boundary. ನಾನು ನಿರ್ಧರಿಸುವಂತ ಅದ ಎಲ್ಲೆಯೇ ನಿನಗೆ Oh, what ಮಾತಾಗಿದೆ. a wonderful God. ಓ ಎಂತ ಅದ್ಭುತನಾದ ದೇವರು. And in Mark chapter 4 verse 39, ಮಾರ್ಕ 4:39, one day ಒಂದು ದಿವಸ when the Lord Jesus Christ was sailing in the Galilean Sea, ಕರ್ತನಾದ ಯೇಸು ಕ್ರಿಸ್ತನು ಗಲಿಲಾಯ ಸಮುದ್ರದಲ್ಲಿ ಹಾದು ಹೋಗುತ್ತಿದ್ದನು. he went to sleep ಆತನು ಇದಕ್ಕಿಂತ and ನಿದ್ರಿಸಿದನು. the waves roared. ಆಗ ಸಮುದ್ರ ಅಲೆಗಳು ಗರ್ಜಿಸಿದವು. The storm came ಒಂದು ದೊಡ್ಡ ಬಿರುಗಾಳಿ ಬೀಸಿತು. and the boat was rocked ಆಗ ಸಮುದ್ರ ಮುಳುಗುವ ಪಾದಿಲಾಯಿತು. and the disciples screamed for help. ಆಗ ಶಿಷ್ಯರು ಸಹಾಯಕ್ಕೋಸ್ಕರ ಕಿರಿಚಿದರು. The Bible says ಸತ್ಯವೇದ ಹೇಳುತ್ತದೆ, he rose up ಆತನು ಎದ್ದನು and told the waves, ಮತ್ತು ಆ ಅಲೆಗಳಿಗೆ ಹೇಳಿದನು, told the storm, ಮತ್ತು ಆ ಬಿರುಗಾಳಿಗೆ ಹೇಳಿದನು, have you forgotten I am that I am? ನಾನು ಇರುವಾತನೇ ಆಗಿದ್ದೇನೆ ಎಂಬುದಾಗಿ ನೀವು ಮರೆತು ಬಿಟ್ಟಿರಾ? Have you forgotten my command to you? ಓ ನನ್ನ ಆಜ್ಞೆ ನೀವು ಮರೆತು ಬಿಟ್ಟಿರಾ? Peace, be still. ಓ ಸಮಾಧಾನದಿಂದಿರು. And there was peace. ತಕ್ಷಣವೇ ಸಮುದ್ರ ಶಾಂತವಾಯಿತು. Cheer up, my brother. ನನ್ನ ಪ್ರಿಯ ಸಹೋದರ, You may be going through troubled waters today, ಒಂದು ವೇಳೆ ಇಂತಹ ಭೀಕರವಂತ ಅಲೆಗಳ ಮಧ್ಯೆ ಹಾದು ಹೋಗುತ್ತಿರಬಹುದು, but the resurrected Jesus can stop it. ಆದರೆ ಪುನರುತ್ಥಾನ ದೇವರು ನಿಮ್ಮ ಎಲ್ಲಾ ಭೀಕರ ಪರಿಸ್ಥಿತಿಗಳನ್ನ ಹತೋಟಿಯಲ್ಲಿಟ್ಟುಕೊಳ್ಳಿಕ್ಕೆ ಸಾಧ್ಯ. Secondly, ಎರಡನೇದಾಗಿ, the Almighty God said, my name is merciful and gracious. ಸರ್ವಶಕ್ತನಾದ ದೇವರು ತನ್ನ ಹೆಸರನ್ನ ಕರುಣಾ ಮತ್ತು ಕೃಪಾ ಸಂಪೂರ್ಣ ಅಂತ ದೇವರೆಂಬುದಾಗಿ ಹೇಳಿದ್ದಾನೆ. How was the Lord Jesus Christ? ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿದ್ದನು? One thing I have found in the Bible is this. ಸತ್ಯವೇದ ನಾನು ಕಂಡುಕೊಂಡಂತದ್ದು ಇದು. If you need a miracle from God, ದೇವರಿಂದ ನಿಮಗೆ ಅದ್ಭುತ ಬೇಕಾಗಿರುವುದಾದರೆ it is His compassion that will bring the miracle to you. ಆತನ ಅನುಕಂಪವೇ ನಿಮಗೆ ಆ ಒಂದು ಅದ್ಭುತ ತರುತ್ತದೆ. I always say this. ನಾನು ಯಾವಾಗಲೂ ಇದನ್ನು ಹೇಳ್ತೇನೆ. I have destroyed and worn out 6 full Bibles by reading and reading and reading to find out which will be the best way to approach Jesus Christ. ಕರ್ತನಾದ ಯೇಸುವನ್ನು ಸಂಪರ್ಕಿಸಲಿಕ್ಕೆ ಯಾವುದು ಒಳ್ಳೆಯ ಸಾಧನ ಎಂಬುದಾಗಿ ಸುಮಾರು 6 ಸತ್ಯವೇದಗಳನ್ನು ನಾನು ಓದಿ ಕಡೆಗೆ ಸುಟ್ಟು ಹಾಕಿದ್ದೇನೆ.
I found every time Christ performed a miracle. ಪ್ರತಿಯೊಂದು ಸಾರಿ ಯೇಸು ಕ್ರಿಸ್ತನ ಅದ್ಭುತ ಕಾರ್ಯಗಳನ್ನು ಮಾಡಿದ್ದು ನಾನು The Bible ಗಮನಿಸಿದೆ. says ಸತ್ಯವೇದ ಹೇಳುತ್ತದೆ he was moved with compassion ಆತನು ಕನಿಕರ ಅನುಕಂಪದಿಂದ and performed the ಚಲಿಸಲ್ಪಟ್ಟನು miracle. ಮತ್ತು ಅದ್ಭುತಗಳನ್ನು ಮಾಡಿದನು. Matthew 9:35 and 36. ಮತ್ತಾಯ 9:35-36 When he saw the multitudes, he was moved with compassion. ಅವನು ಜನಸಮೂಹವನ್ನು ನೋಡಿದಾಗ ಮನ ಮರುಗಿದನು. 14 and verse 14. 14. When he saw the multitudes, he was moved with compassion and healed all who were sick. ಅವನು ದೊಡ್ಡ ಜನಸಮೂಹವನ್ನು ನೋಡಿದಾಗ ಬಹಳ ಅನುಕಂಪದಿಂದ ಅವರ ಮೇಲೆ ಕರುಣೆ ಇಟ್ಟು ಅವರನ್ನು ಗುಣಪಡಿಸಿದನು. Cheer up my sick brother. ರೋಗವಿರುವಂತ ಸಹೋದರ ಉಲ್ಲಾಸಗೊಳ್ಳು. Cheer up my sick sister. ರೋಗವಿರುವಂತ ಸಹೋದರ ಉಲ್ಲಾಸಗೊಳ್ಳು. His mercy is going to heal you tonight. ಆತನ ಕರುಣೆ ನಿನ್ನನ್ನು ಗುಣಪಡಿಸಲಿದೆ. Not because of Dinakaran. ದಿನಕರಿಂದ ಅಲ್ಲ. Not because of brother Paul. ಪಾಲ್ ದಿನಕರಿಂದ ಅಲ್ಲ. We will only pray. ನಾವು ಬರೀ ಪ್ರಾರ್ಥಿಸುತ್ತೇವಷ್ಟೇ. But the mercy and compassion of Christ will heal you. ಕರುಣೆ ಮತ್ತು ಕೃಪೆ ದೇವರಿಂದ ಬಂದು ನಿಮ್ಮನ್ನು ಗುಣಪಡಿಸುತ್ತದೆ. How many believe that? ಎಷ್ಟು ಜನ ನೀವು ನಂಬುತ್ತೀರಿ? Give him a good clap in advance. ಇನ್ನು ಮುಂಚಿತವಾಗಿ ದೇವರಿಗೆ ಒಂದು ಒಳ್ಳೆ He'll be ಚಪ್ಪಾಳೆ here in ತಟ್ಟಿ. a few minutes. ಆತನು ಇಲ್ಲಿ ಬರುತ್ತಲಿಕ್ಕಿದ್ದಾನೆ. Matthew 15:32 says, ಮತ್ತಾಯ 15:32 ಹೇಳುತ್ತದೆ, he multiplied the bread and fed the people. ಆತನು ರೊಟ್ಟಿಯನ್ನು ಆಶೀರ್ವದಿಸಿ ಅನೇಕರಿಗೆ ಹಂಚಿದನು. Because he was moved with compassion. ಯಾಕೆಂದ್ರೆ ಆತನು ಮನ ಮರುಗಿದನು. Matthew 20:34 says, ಮತ್ತಾಯ 20:32 he healed the blind man because of his compassion. ಆತನು ಅನುಕಂಪದಿಂದ ಆ ಕುರುಡನನ್ನು ಗುಣಪಡಿಸಿದನು. The Bible says, ಸತ್ಯವೇದ ಹೇಳುತ್ತದೆ, leper came and cried to him, ಒಬ್ಬ ಕುಷ್ಠರೋಗಿ ಬಂದು ಅತ್ತನು, if you are willing, ನಿನಗೆ ಇಷ್ಟವಿದ್ದರೆ you can heal me. ನನ್ನನ್ನು ಸ್ವಸ್ಥಗೊಳಿಸು. Jesus said, ಯೇಸು ಹೇಳಿದನು, I am more than willing. ನಾನು ಹೆಚ್ಚು I ಇಷ್ಟಪಡುತ್ತೇನೆ. am more than willing. ನಾನು ಇನ್ನೂ ಹೆಚ್ಚು ಇಷ್ಟಪಡುತ್ತೇನೆ. Be cleansed now. ನೀನು ಶುದ್ಧನಾಗು. Matthew 6:34 says, ಮತ್ತಾಯ 6:34 ಹೇಳುತ್ತದೆ, when he saw the multitude, ಆತನು ಜನಸಮೂಹ he ನೋಡುವಾಗ was moved with compassion. ಆತನು ಕನಿಕರಪಟ್ಟ And he began to talk to them about many things. ಮತ್ತು ಅನೇಕ ಸಂಗತಿಗಳನ್ನು ಕುರಿತು ಮಾತನಾಡಿದ. The sermon that I speak to you tonight, ಈ ರಾತ್ರಿ ವೇಳೆ ನಿಮಗೆ ಪ್ರಸಂಗ ಮಾಡುವಂತ ಈ ಸಂದೇಶ, or the sermon preached to you last night, ಮತ್ತು ಕಳೆದ ರಾತ್ರಿ ಮಾಡಿದಂತ ಪ್ರಸಂಗ, not from our brains. ಇದು ನಮ್ಮ ತಲೆಯಿಂದ ಬಂದಂತದಲ್ಲ. We fasted and fasted and fasted and got it from Jesus. ಮತ್ತು ಉಪವಾಸ ಮಾಡಿ 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 ಕರ್ತನಿಂದ ಪಡ್ಕೊಂಡಂತ ಒಂದು ಸಂದೇಶ. Every word is meant for somebody in the crowd. ಈ ಸಮೂಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಮಾತು ಮುಟ್ಟುತ್ತದೆ. Luke chapter 7:13 and 14. ಲೂಕ 7:13-14 When he saw a widow crying ಒಬ್ಬ ಬಡ ವಿಧವೆ ಅಳುತ್ತಿದ್ದು ನೋಡಿದಾಗ, because her only son died, ಯಾಕೆಂದ್ರೆ ಒಬ್ಬನೇ ಒಬ್ಬ ಮಗ ಸತ್ತು ಹೋಗಿದ್ದ, Jesus went to her, ಯೇಸು ಅಲ್ಲಿ ಹೋದ, moved with compassion. ಕನಿಕರಿಂದ ಚಲಿಸಲ್ಪಟ್ಟ. Woman, ಓ ಸ್ತ್ರೀಯೇ, cry not. ನೀನು ಅಳಬೇಡ. Woman, ಸ್ತ್ರೀಯೇ, weep not. ಅಳಬೇಡ. And performed a miracle. ಮತ್ತು ಅದ್ಭುತವನ್ನು ಮಾಡಿದ. Cheer up. ಉಲ್ಲಾಸಗಳು. God of mercy, ಕರುಣಾ ಸಮುದ್ರ ಅಂತ ದೇವರು, God of mercy and grace, ಕರುಣಾ ಮತ್ತು ಕೃಪಾ ಸಂಪೂರ್ಣ ಅಂತ ದೇವರು, full of compassion, is waiting to touch you. ಅನುಕಂಪದಿಂದ ಇರುವಂತ ದೇವರು ನಿನ್ನ ಮುಟ್ಟಲಿಕ್ಕೆ ಸಿದ್ಧನಿದ್ದಾನೆ. But you see the climax of his mercy on the cross. ಆತನು ಕನಿಕರದ ಉನ್ನತ ಮಟ್ಟವನ್ನು ನಾವು ಶಿಲುಬೆಯಲ್ಲಿ ನೋಡುತ್ತೇವೆ. There were two thieves on both sides, ಅಲ್ಲಿ ಇಬ್ಬರು ಕಳ್ಳರು ಎರಡು ಕಡೆಯಲ್ಲಿದ್ದರು. and one man cried to him, ಒಬ್ಬನು ಕರ್ತನಲ್ಲಿ ಮೊರೆ ಇಟ್ಟನು, Lord, ಕರ್ತನೇ, when you come in your kingdom, ನಿನ್ನ ರಾಜ್ಯವನ್ನು ಪಡ್ಕೊಂಡು ಬರುವಾಗ remember me. ನನ್ನನ್ನು ನೆನೆಸಿಕೋ. Remember me. ನನ್ನನ್ನು ನೆನೆಸಿಕೋ. Remember I was hanging with you. ನನ್ನನ್ನು ನೆನೆಸಿಕೋ, ನಾನು ಸಹ ನಿನ್ನೊಂದಿಗೆ ತೂಗಾಡ್ತಿದ್ದೆ ಎಂಬುದಾಗಿ. What did the Lord Jesus say? ಕರ್ತನಾದ ಯೇಸು ಏನು ಹೇಳಿದ? He said, why wait until I come back? ಯಾಕೆ ನಾನು ಬರುವವರೆಗೂ ನೀನು ಕಾದಿರುತ್ತಿ? I am moved with compassion for you now. ನಾನು ಈಗಲೇ ನಿನ್ನ ಬಗ್ಗೆ ಕನಿಕರಿಂದ ಚಲಿಸಲ್ಪಟ್ಟಿದ್ದೇನೆ. Now, ಈಗಲೇ, today, ಹಿಂದೆ you shall be in paradise with me. ನೀನು ನನ್ನ ಸಂಗಡ ಪಾರದೈಸಿನಲ್ಲಿರುವಿ. Not tomorrow, ನಾಳೆ ಅಲ್ಲ, not the next hour, ಮುಂದಿನ ಗಂಟೆ ಅಲ್ಲ, but now. ಈಗಲೇ, Today, ಈಗಲೇ, today. ಹಿಂದೆ. God is a God of today. ದೇವರು ಇಂದಿನ ದೇವರು. Let us not postpone ನಾಳೆ ದಿವಸಕ್ಕೆ ಮುಂದೂಡುವುದು ಬೇಡ. our healing tonight, ನಮ್ಮ ಸ್ವಸ್ಥತೆ ಇಂದು, our miracle ನಮ್ಮ tonight, ಅದ್ಭುತ ಇಂದು, the cleansing of our soul tonight. ನಮ್ಮ ಆತ್ಮ ಪರಿಶುದ್ಧತೆ ಇಂದು. He says today. ಇಂದು ಎಂಬುದಾಗಿ ಹೇಳಿದ್ದಾನೆ. Why? ಯಾಕೆ? Mercy, ಕರುಣೆ, mercy. ಕರುಣೆ. He is merciful. ಆತನು ಕರುಣಾ ಸಮುದ್ರನು, He is gracious. ಆತನು ಕೃಪಾ ಸಂಪೂರ್ಣನು. He will do it now. ಆತನು ಅದನ್ನು ನಿಮಗೆ ಮಾಡುತ್ತಾನೆಂದು. When President Richard Nixon lost his power, ಪ್ರೆಸಿಡೆಂಟ್ ನಿಕ್ಸನ್ ರವರು ತಮ್ಮ ಅಧ್ಯಕ್ಷತೆಯನ್ನು ಕಳ್ಕೊಂಡಾಗ, when the people rejected him, ಆ ಜನರು ಅದನ್ನು ತಿರಸ್ಕರಿಸಿದಾಗ, many of his colleagues were jailed. ಅನೇಕ ಆತನ ಸಹೋದ್ಯೋಗಿಗಳು ಜೈಲಲ್ಲಿ ಹಾಕಲ್ಪಟ್ಟರು. There was one man ಆಗ ಒಬ್ಬ ವ್ಯಕ್ತಿ who was close to him. ಆತನಿಗೆ ಬಹಳ ಸಮೀಪಸ್ಥ, He was also put in prison. ಆತನು ಸಹ ಸೆರೆಗೆ ಹಾಕಲ್ಪಟ್ಟ.
He believed God. ಆತನು ದೇವರು ನಂಬಿದ. He विश्वास thought करता था। someday he'll be released. ಒಂದಲ್ಲ ಒಂದು ದಿವಸ ಬಿಡುಗಡೆ ಕಾಣ್ತೇನೆ ಎಂಬುದಾಗಿ ನಂಬಿದ. बाहर 1 year निकलवाएगा। passed by. ಒಂದು ವರ್ಷವಾಯಿತು. 1 year, 1 full year passed by. ಒಂದು ಸಂಪೂರ್ಣ ವರ್ಷ ಮುಗಿಯಿತು. One day, ಒಂದು ದಿವಸ he lost his patience. ಆತನಿಗೆ ತಾಳ್ಮೆ ಹೋಯಿತು. I'm waiting for 1 full year. ನಾನು ಒಂದು ವರ್ಷದಿಂದ ಕಾದಿದ್ದೇನೆ. I am innocent. ನಾನು ನಿರಪರಾಧಿ. Why they jailed me? ಯಾಕೆ ನನ್ನ ಸೆರೆಮನೆಗೆ ಹಾಕಿದ್ರು? Where is God? ಎಲ್ಲಿ ದೇವರು? Is there a God of justice? ನ್ಯಾಯ ತೀರಿಸುವಂತ ದೇವರಿದ್ದಾನೋ? He cried out openly. ಆತನು ಗಟ್ಟಿಯಾಗಿ ಮೊರೆ ಇಟ್ಟನು. He was behaving like a madman. ಆತನು ಹುಚ್ಚನಂತೆ ವರ್ತಿಸುತ್ತಿದ್ದನು. करने लगा। Exactly that moment, ಆ ಕ್ಷಣದಲ್ಲಿಯೇ the superintendent of the jail called him. ಆ ಜೈಲ್ ಸೂಪರಿಂಟೆಂಡೆಂಟ್ ಆತನನ್ನು ಕರೆದರು. Come immediately. ತಕ್ಷಣವೇ ಬಾ, Some very big people are waiting for you. ಯಾರೋ ಹಿರಿಯ ವ್ಯಕ್ತಿಗಳು ನಿನಗೋಸ್ಕರ ಕಾದಿದ್ದಾರೆ ಎಂಬುದಾಗಿ. इंतजार He कर was रही not है। interested. ಅವನಿಗೆ ಇಷ್ಟವಿರಲಿಲ್ಲ. Reluctantly he went. ಆದರೂ ಹೋದ. He saw his old friends. ಆತನ ಹಳೆಯ ಸ್ನೇಹಿತರು ಬಂದಿದ್ದರು. They told him, ಆತನಿಗೆ ಹೇಳಿದರು, Chuck Olson, ಚಕ್ ಓಲ್ಸನ್, here is the president's pardon. ಇಲ್ಲಿ ಅಧ್ಯಕ್ಷರಿಂದ ಕ್ಷಮಾಪಣೆ ಬಂದಿದೆ. He has shown mercy to you. ಆತ ನಿನ್ನ ಮೇಲೆ ಕರುಣೆ ತೋರಿಸಿದ್ದಾನೆ. He has totally forgiven all that you have done. ನೀನು ಮಾಡಿದ ಎಲ್ಲವನ್ನ ಆತನು ಕ್ಷಮಿಸಿದ್ದಾನೆ. पूरी Oh, तरह he से has pardoned you. ಆತ ನಿನ್ನ ಎಲ್ಲ ಕಾರ್ಯಗಳನ್ನು ಕ್ಷಮಿಸಿದ್ದಾನೆ. He has pardoned you completely. ನಿನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ದಾನೆ. You are free. ನೀನು ಬಿಡುಗಡೆ ಕಂಡಿದ್ದಿ. Chuck Olson, ಚಕ್ ಓಲ್ಸನ್, you are free. ನೀನು ಬಿಡುಗಡೆ ಕಂಡಿದ್ದಿ. You are free. ನೀನು ಸ್ವತಂತ್ರ. He could not believe his ears. ಆತನು ಕಿವಿಗಳನ್ನು ನಂಬಲಿಕ್ಕೆ ಸಾಧ್ಯವಾಗಲಿಲ್ಲ. And he cried out, ಆತನು ಅಲ್ಲೇ ಅತ್ತನು, thank God. ಓ ದೇವರಿಗೆ ಸ್ತೋತ್ರ. There is a God in heaven ಪರಲೋಕದಲ್ಲಿ ನಮಗೊಬ್ಬ ತಂದೆ ಇದ್ದಾನೆ. who is merciful and gracious. ಆತನು ಕರುಣಾ ಮತ್ತು ಕೃಪಾಸಂಪೂರ್ಣ. There is a God who came down in the form of a ಓ man, ಮನುಷ್ಯನಾಗಿ ಭೂಲೋಕಕ್ಕೆ ಬಂದಂತ ಒಬ್ಬ ದೇವರಿದ್ದಾನೆ. gave his life for me. ನಮಗೋಸ್ಕರ ಜೀವವನ್ನು ಕೊಟ್ಟ ಆತನು. Gave his life for me. ನನಗೆ ಒಂದು ಜೀವ ಉಂಟು. Oh, he began to praise God. ಆತನು ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭಿಸಿದನು. My brother, ನನ್ನ ಸಹೋದರ, my sister, ನನ್ನ ಸಹೋದರಿ, tonight shall be your night of mercy. ಈ ರಾತ್ರಿ ಕರುಣೆಯುಳ್ಳ ರಾತ್ರಿ ನಿನ್ನ ಜೀವಮಾನದಲ್ಲಿ. Have you lost all hope? ನೀನು ಎಲ್ಲಾ ನಿರೀಕ್ಷೆ ಕಳ್ಕೊಂಡಿದ್ದೀಯಾ? Need not. ಬೇಡ. Today is your day. ನಿನ್ನ ದಿವಸ ಇಂದೇ. Now he will come. ಆತನು ಈಗ ಬರಲಿಕ್ಕಿದ್ದಾನೆ. He has told us one thing. ಆತನು ಒಂದು ವಿಷಯ ಹೇಳಿದ್ದಾನೆ. He said ಆತನು ಹೇಳಿದ್ದಾನೆ in John 14:40, ಯೋಹಾನ 14:14 if you need anything at any time, ನಿಮಗೆ ಯಾವ ಸಂದರ್ಭದಲ್ಲಿ ಏನೇ ಬೇಕಿದ್ದರೂ ನನಗೆ Let me ತಿಳಿದಿರಲಿ. if you ask anything in my ನೀವು name, ನನ್ನ ಹೆಸರಿನಲ್ಲಿ ಏನೇ ಬೇಡಿಕೊಂಡರು, not certain thing, ಯಾವುದೇ ನಿರ್ದಿಷ್ಟವಾದಂತದಲ್ಲ, but if you ask anything in my name, ಯಾವುದೇ ಬೇಡಿಕೊಂಡರು I will do it. ನಾನು ಅದನ್ನು ಮಾಡುತ್ತೇನೆ. I will do it. ನಾನು ಮಾಡುತ್ತೇನೆ. John 16:24, ಯೋಹಾನ 16:24 he said, ಆತನು ಹೇಳ್ತಾನೆ, hitherto you have not asked anything in my name. ಇದುವರೆಗೂ ನೀವು ನನ್ನ ಹೆಸರಿನಲ್ಲಿ ಏನು ಬೇಡಿಕೊಂಡಿಲ್ಲ. Ask my children, ನನ್ನ ಮಕ್ಕಳೇ ನಾನು ಕೇಳಿರಿ, it shall be given to you. ಅದು ನಿಮಗೆ ಕೊಡಲ್ಪಡುತ್ತದೆ And दिया the जाएगा। joy shall be full. ಮತ್ತು ನಿಮ್ಮ ಆನಂದ ಪರಿಪೂರ್ಣವಾಗ್ತದೆ. That's what he said. ಅದನ್ನು ಆತನು ಹೇಳಿದ್ದಾನೆ. Why he said like that? ಯಾಕೆ ಆತನು ಆ ರೀತಿ ಹೇಳಿದ್ದಾನೆ? Because when he came in this world, ಯಾಕೆಂದ್ರೆ ಆತನು ಈ ಲೋಕಕ್ಕೆ ಬಂದಾಗ in the name of Jesus, ಯೇಸು ಎಂಬ ಹೆಸರಲ್ಲಿ, the Bible says, ಸತ್ಯವೇದ ಹೇಳುತ್ತದೆ, Isaiah 53:11 and 12, ಯೆಶಾಯ 53 11 12, he took everybody's sin upon himself. ನಮ್ಮೆಲ್ಲರ ಪಾಪಗಳನ್ನು ತಾನೇ ಹೊತ್ತುಕೊಂಡನು. Matthew 8:17 says, ಮತ್ತಾಯ 8:17 ಹೇಳುತ್ತದೆ, he took every infirmity upon himself, ನಮ್ಮೆಲ್ಲರ ಸಂಕಷ್ಟಗಳನ್ನು ಆತನು ಹೊತ್ತನು, every sickness upon ಎಲ್ಲಾ himself. ವ್ಯಾಧಿಗಳನ್ನು ಹೊತ್ತನು. Isaiah 53:4 says, ಯೆಶಾಯ 53:4 ಹೇಳುತ್ತದೆ, he took all our griefs and sorrows. ನಮ್ಮ ಎಲ್ಲಾ ಸಂಕಷ್ಟ ವೇದನೆಗಳನ್ನು ಆತನೇ ಹೊತ್ತುಕೊಂಡನೆಂಬುದಾಗಿ. Galatians 3:13 says, ಗಲಾತ್ಯ 3:13 ಹೇಳುತ್ತದೆ, he said, let every curse come upon myself. ಎಲ್ಲಾ ಶಾಪಗಳು ನನ್ನ ಮೇಲೆ ಬರಲಿ ಎಂಬುದಾಗಿ ಆತನು ಹೇಳಿದ. Let me bear every curse on the cross. ಆತನು ಎಲ್ಲಾ ಶಾಪಗಳನ್ನು ತನ್ನ ಶಿಲುಬೆ ಮೇಲೆ ಹೊತ್ತುಕೊಂಡನು. The Bible says he became a curse for us. ಸತ್ಯವೇದ ಹೇಳುತ್ತದೆ, ಆತನು ಶಾಪಗ್ರಸ್ತನಾದನೆಂಬುದಾಗಿ. Are you afraid of death? ನೀನು ಮರಣವನ್ನು ಕುರಿತು ಭಯಪಡುತ್ತೀಯಾ? Hebrews 2:9 says, ಇಬ್ರಿ 2:9 ಹೇಳುತ್ತದೆ, he tasted death for everyone. ಆತನು ಪ್ರತಿಯೊಬ್ಬರಿಗೋಸ್ಕರ ಮರಣವನ್ನು ರುಚಿ ನೋಡಿದನು. He has not left anything. ಆತನು ಯಾವುದನ್ನು ಬಿಡಲಿಲ್ಲ. That's why he says, ಆದ್ದರಿಂದ ಆತನು ಹೇಳುತ್ತಾನೆ, my children, ಮಕ್ಕಳೇ, whatever may be your name, ನಿಮ್ಮ ಅಗತ್ಯತೆ ಏನೇ ಇದ್ದರೂ when you mention my name, ನೀವು ನನ್ನ ಹೆಸರನ್ನು ಹೇಳುವಾಗ God will understand. ದೇವರು ಅದನ್ನು ಅರಿತುಕೊಳ್ತಾನೆ. Oh, my son has taken every sin, ಓ ನನ್ನ ಮಗ ಎಲ್ಲ ಪಾಪ ಹೊತ್ತಿದ್ದಾನೆ, सभी every के पापों burden को upon लिया, himself. ಎಲ್ಲಾ ಯೋಚನೆಗಳ ಚಿಂತೆಗಳನ್ನು ತೆಗೆದುಕೊಂಡಿದ್ದಾನೆ. अपने ऊपर लिया। I must grant the petition. ನಾನು ಈ ಒಂದು ಮೊರೆಯನ್ನು ಲಾಲಿಸಬೇಕು. One day, ಒಂದು ದಿವಸ
When I was young, ನಾನು my ಯವನಸ್ಥನಾಗಿದ್ದಾಗ mother became very unconscious. ನನ್ನ ತಾಯಿ ಇದ್ದಕ್ಕಿದ್ದಂತೆ ಪ್ರಜ್ಞಾಹೀನಳಾದರು. She became unconscious. ಆಕೆ ಪ್ರಜ್ಞಾಹೀನರಾದರು. I was in a village. ನಾನು ಒಂದು ಹಳ್ಳಿಯಲ್ಲಿದ್ದೆ. The native doctor came. ಅಲ್ಲಿ ನಾಟಿ ವೈದ್ಯರು ಬಂದರು. He said, I want someone to come. ಅವರು ಹೇಳಿದ್ರು, ಯಾರೋ ಒಬ್ಬರು ನನ್ನ ಜೊತೆಲಿ I'm ಬರಬೇಕು. going to give some deadly medicines. ನಾನೊಂದು ಭಯಂಕರವಾದಂಥ ಔಷಧಿಯನ್ನು ಕೊಡ್ತೇನೆ. That person should chew it. ಅದನ್ನು ತೆಗೆದುಕೊಳ್ಳುವಂಥವ್ರು ಗಟ್ಟಿಯಾಗಿ ಅಗಿಬೇಕು. And when I say, ಮತ್ತು ಅದನ್ನು ಹೇಳುವಾಗ you must breathe into the nostrils of this woman. ಆ ಅಗಿದಂಥ ಶ್ವಾಸವನ್ನು ಈಕೆಯ ಮೂಗಿನಲ್ಲಿ ಊದಬೇಕೆಂಬುದಾಗಿ ಹೇಳಿದರು. When the smell goes into the nostrils, ಆ ಒಂದು ವಾಸನೆ ಆ ಮೂಗಿನ ಹೊಳ್ಳೆಗಳಲ್ಲಿ ಹೋಗುವಾಗ she will live. ಆಕೆ ಜೀವಿಸುವಳು. But the person who will be chewing, that person's tongue and the entire inside mouth shall be burnt. ಆ ಅಗಿಯುವ ವ್ಯಕ್ತಿಯ ನಾಲಿಗೆ ಮತ್ತು ಗಂಟಲ ಭಾಗಗಳು ಬಾಯೊಳಗಿರ್ತಕ್ಕಂಥ ಎಲ್ಲವೂ ಸಹ ಸುಟ್ಟು ಹೋಗ್ತವೆ ಎಂಬುದಾಗಿ ಹೇಳಿದರು. Blisters will come. ಎಲ್ಲ ಗುಳ್ಳೆಗಳು ಬರ್ತದೆ. Several weeks they will suffer. ಅನೇಕ ವಾರಗಳು ಅವರು ಕಷ್ಟಪಡಬೇಕಾಗುತ್ತದೆ. Who will do that? ಯಾರು ಅದನ್ನು ಮಾಡುತ್ತಾರೆ? My father's sister came. ನನ್ನ ತಂದೆಯ ತಂಗಿ ಬಂದರು. Her name was Sivakami. ಆಕೆ ಹೆಸರು ಶಿವಗಾಮಿ. And she chewed it. ಅವರು ಅದನ್ನು ಅಗದರು. Breathed into the nostrils of my mother. ಮತ್ತು ನನ್ನ ತಾಯಿಯ ಮೂಗಿನ ರಂಧ್ರದಲ್ಲಿ ಅದನ್ನು ಊದಿದರು. And my mother became alive. ಮತ್ತು ನನ್ನ ತಾಯಿ ಜೀವಿಸಿದರು. Then my auntie screamed. ಆದರೆ ನನ್ನ ಚಿಕ್ಕಮ್ಮ ಜೋರ ಕಿರ್ಚಿದರು. It's burning. ಅಯ್ಯೋ, ಇದು ಉರಿಯುತ್ತಿದೆ, It's burning. ಇದು ಉರಿಯುತ್ತಿದೆ, It's burning. ಇದು ಉರಿಯುತ್ತಿದೆ. Several weeks she suffered. ಅನೇಕ ವಾರಗಳು ಅವರು ಕಷ್ಟಪಟ್ಟರು. The great merciful God came into this world 2000 years ago. 2000 ವರ್ಷಗಳ ಹಿಂದೆ ಇಂತಹ ಕರುಣಾ ಸಮುದ್ರನಾಥ ದೇವರು ಲೋಕಕ್ಕೆ ಬಂದನು. He took every one of our sufferings upon him. ಆತ ನಮ್ಮೆಲ್ಲರ ಸಂಕಷ್ಟಗಳನ್ನ ತನ್ನ ಮೇಲೆ ಹೊತ್ತುಕೊಂಡನು. Let me suffer. ನಾನು ಈ ಸಂಕಷ್ಟವನ್ನು ಅನುಭವಿಸಲಿ, Let my people live. ನನ್ನ ಮಕ್ಕಳು ಜೀವಿಸಲಿ. That's why he said, ಆದ್ರಿಂದ ಆತನು ಹೇಳಿದ, anytime you want anything, ನಿಮಗೆ ಯಾವುದೇ ಸಂದರ್ಭದಲ್ಲಿ ಏನೇ ಬೇಕಿದ್ದರೂ use my name ನೀವು ನನ್ನ ಹೆಸರನ್ನು ಉಪಯೋಗಿಸಿ and pray. ಮತ್ತು ಪ್ರಾರ್ಥಿಸಿರಿ, It shall be granted to you. ಮತ್ತು ಅದು ನಿಮಗೆ ಕೊಡಲ್ಪಡುವುದು. Like my auntie suffered on the cross. ನನ್ನ ಆ ಅತ್ತೆ ಕಷ್ಟಪಟ್ಟ ರೀತಿಯಲ್ಲಿ None of you should be discouraged. ನೀವು ಯಾರೂ ಸಹ ನಿರಾಶರಾಗಬಾರದು. None of you should be discouraged. ನೀವು ಯಾರು ನಿರಾಶರಾಗಬಾರದು. Let us give a better clap to this great God who is merciful and gracious. ಕರುಣಾ ಮತ್ತು ಕೃಪಾ ಸಮುದ್ರ ಅಂತ ಈ ದೇವರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಟಿ ಆತನನ್ನು ಸ್ತೋತ್ರ ಮಾಡೋಣ.